ಎಷ್ಟೋ ಜನ ಬಂದು ಡಾಕ್ಟ್ರೆ ನನ್ ಮಗಳು ಗರ್ಭಿಣಿಯಾಗಿದ್ದಾಳೆ, ಅವ್ರಿಗೆ ಡಯಾಬಿಟಿಸ್ ಇದೆ ಅಂತಾರಲ್ಲ. ಮೊದ್ಲು ಯಾವಾಗ್ಲೂ ಏನು ಇರ್ಲಿಲ್ಲ ಡಾಕ್ಟ್ರೆ, ಇದೇನ್ ಸಮಾಚಾರ, ಹೆಂಗ್ ಇದು ಹೆಂಗಾಯ್ತು ಅಂತ ಕೇಳ್ತಾರೆ, ಆಶ್ಚರ್ಯ ಪಡ್ತಾರೆ. ಇದ್ರಲ್ಲಿ ಆಶ್ಚರ್ಯ ಪಡೋ ಅವಶ್ಯಕತೆ ಏನಿಲ್ಲ. 10 ಗರ್ಭಿಣಿಯರಾದ್ರೆ ಒಬ್ರಿಂದ ಇಬ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಮೊದ್ಲು ಅವ್ರಿಗೆ ಯಾವಾಗ್ಲೂ ಡಯಾಬಿಟಿಸ್ ಇರೋದಿಲ್ಲ. ಗರ್ಭಿಣಿ ಅವಸ್ಥೆಯಲ್ಲಿ ಡಯಾಬಿಟಿಸ್ ಬಂದ್ರೆ ಅದನ್ನ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಇದು ಯಾರಿಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ, ತೂಕ ಜಾಸ್ತಿ ಇದ್ರೆ ಅಥವಾ ಮನೆಯಲ್ಲಿ ಯಾರಿಗಾದ್ರು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದ್ರೆ ಅಂಥವ್ರಿಗೆ ನಾವು ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ನಾವು ಗರ್ಭಿಣಿ ಆದ ತಕ್ಷಣ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಾವು ಶುಗರ್ನ ಚೆಕ್ ಮಾಡಬೇಕು. ಮತ್ತೆ 24ರಿಂದ 28ನೇ ವಾರ ಮೋಸ್ಟ್ ಇಂಪಾರ್ಟೆಂಟ್, ಗೆಸ್ಟೇಷನಲ್ ಡಯಾಬಿಟಿಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗರ್ಭಿಣಿ ಆದಾಗ ಪ್ಲಾಸೆಂಟಾ ಅಲ್ಲಿ ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಅಂದ್ರೆ ಕರಳು ಬಳ್ಳಿಯಲ್ಲಿ ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಅವೇನ್ ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಇನ್ಸುಲಿನ್ ಸಾಕಷ್ಟು ಉತ್ಪತ್ತಿ ಆಗಲ್ಲ, ಆಗಿದ್ರೂ ಅದು ಸಮರ್ಪಕವಾಗಿ ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಅಂತ ಸಮಯದಲ್ಲಿ ನಮ್ಗೆ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವೇನ್ ಮಾಡ್ಬೇಕು, ಆಹಾರ ನಿಯಮಿತವಾಗಿ ಕಂಟ್ರೋಲ್ ಮಾಡಬೇಕು, ಡೈಲಿ ವಾಕ್ ಮಾಡಬೇಕು, ತೂಕನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಡಾಕ್ಟರ್ ತೋರಿಸ್ಬಿಟ್ಟು ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ ಅವ್ರು ಏನ್ ಕೊಡ್ತಾರೋ ತಗೋಬೇಕು. ಇಲ್ಲಾಂದ್ರೆ ಏನ್ ಅಪಾಯಗಳಾಗುತ್ತೆ ನೋಡಿ. ನಾರ್ಮಲಿ ಈಗ ಗರ್ಭಿಣಿಯರಿಗೆ ಏನಾದ್ರೂ ಶುಗರ್ ಜಾಸ್ತಿ ಇದ್ರೆ BP ಸಹ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಮತ್ತೆ ಮಗು ನಾರ್ಮಲ್ ಸೈಜ್ಗಿಂತ ಡಯಾಬಿಟಿಕ್ ಮದರ್ಗೆ ಸ್ವಲ್ಪ ದೊಡ್ಡ ಮಗು ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಮಗೆ ಸಿಸೇರಿಯನ್ನು ಮತ್ತೆ ಬೇರೆ ಬೇರೆ ಕಾಂಪ್ಲಿಕೇಶನ್ಗಳು ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹುಟ್ಟಿದ ಮಗುಗೂ ಸಹ ಡಯಾಬಿಟಿಸ್ ಕೆಲವೊಮ್ಮೆ ಬರ್ಬೋದು. ಮತ್ತೆ ತಾಯಿಯರಿಗೆ ಡೆಲಿವರಿ ಆದ್ಮೇಲೂ ಕೆಲವ್ರಿಗೆ ಡಯಾಬಿಟಿಸ್ ಉಳ್ಕೊಂಡ್ಬಿಡುತ್ತೆ. ಮೋಸ್ಟ್ ಆಫ್ ದಮ್ಗೆ ಡಯಾಬಿಟಿಸ್ ಹೊರಟೋಗುತ್ತೆ. ಆದ್ರೂ ನಿಯಮಿತವಾಗಿ ಚೆಕ್ ಮಾಡಿಸ್ತಾ ಇರಬೇಕು. ನಿಮ್ಗೆ ಯಾರು ಗರ್ಭಿಣಿಯರು ಗೊತ್ತಿದ್ರೆ ಅಥವಾ ನಿಮ್ಮ ಮನೇಲಿ ಇದ್ರೆ ದಯವಿಟ್ಟು ಈ ವಿಡಿಯೋನ ಹಂಚ್ಕೊಳ್ಳಿ. ಒಂದು ಪ್ರಾಣನ ಉಳಿಸಿ. ಹೆಚ್ಚಿಗೆ ತಿಳ್ಕೊಳಕ್ ನಂಗೆ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.